ಆಯಿಂಟ್ಮೆಂಟ್ ಹಚ್ಚಿದ್ದಾಳೆ ಅಣ್ಣ ತಗೊಳ್ಳಿ. ಥ್ಯಾಂಕ್ ಯು. ತಗೊಳ್ಳಮ್ಮ ನೀನು ತಗೋ. ಬಾ ಕೂತ್ಕೋ ಬಾ. ಪರವಾಗಿಲ್ಲ ಅಣ್ಣ. ಆಗಲ್ವಾ? ಹೇಗಿದೆ? ಸೂಪರ್ ಆಗಿದೆಯಮ್ಮ. ಕಾಫಿ ತುಂಬಾನೇ ಚೆನ್ನಾಗಿದೆ. ಈ ತರ ಕಾಫಿ ನಾನು ಕುಡಿದು ಎಷ್ಟೋ ದಿನನೇ ಆಗ್ಬಿಟ್ಟಿತ್ತು. ಈ ಮಾತಿಗೆ ನನ್ನ ಒಟ್ಟು ಇದೆ. ನಾನು ಕುಡಿದಿರೋ ಬೆಸ್ಟ್ ಕಾಫಿಗಳಲ್ಲಿ ಇದು ಒಂದು. ಅಮೃತ ಅಮೃತ ಇದ್ದಂಗೆ ಇದೆಯಮ್ಮ. ಹೌದು, ಎಲ್ಲಿ ಕಲ್ತ್ಕೊಂಡೆ ಮಾಡೋದು? ಕಾಫಿ ಮಾಡೋದು ಅಷ್ಟು ಸುಲಭ ಅಲ್ಲಮ್ಮ, ಇದು ಒಂದು ಕಲೆನೇ. ಎಲ್ರಿಗೂ ಸುಲಭ ಒಲಿಯಲ್ಲ ಇದು. ಏನೋ ಅಣ್ಣ, ನಂಗೆ ಅದೆಲ್ಲ ಗೊತ್ತಾಗಲ್ಲ, ಸುಮ್ಮನೆ ಮಾಡ್ತೀನಿ ಅಷ್ಟೇ. ಇದನ್ನ ನಮ್ಮಮ್ಮ ಹೇಳ್ಕೊಟ್ಟಿರೋದು. ನಮ್ಮಮ್ಮ ಇದಕ್ಕಿಂತ ಚೆನ್ನಾಗಿ ಮಾಡ್ತಾಳೆ. ನಮ್ಮಮ್ಮ ಮಾಡಿದ್ ಕುಡಿದ್ರೆ ನೀವು ಕಳ್ದು ಹೋಗ್ಬಿಡ್ತೀರಾ. ಹೌದಾ? ಇದ್ರಲ್ಲೆಲ್ಲ ನಮ್ಮಮ್ಮ ಎತ್ತಿದ ಕೈ. ಅಂದ್ರೆ ಕಾಫಿ ಮಾಡೋ ಕಲೆ ನಿಮ್ಮಮ್ಮನಿಂದ ಬಂದು ಬಳುವಳಿ ಏನು? ವೆರಿ ಗುಡ್. ಸರಿ, ಮನೇಲಿ ಬೇರೆ ಯಾರ್ಯಾರಿದ್ದಾರೆ? ನಾನು, ನಮ್ಮಮ್ಮ, ನನ್ನ ಮಗಳು. ಮದುವೆ ಆಗಿದೆ. ಯಜಮಾನ್ ಏನ್ ಮಾಡ್ಕೊಂಡಿದ್ದಾರೆ? ಅವರಿಲ್ಲ. ಸಾರಿಮ್ಮ, ಈ ಪ್ರಶ್ನೆ ಕೇಳಬಾರ್ದಾಗಿತ್ತು. ಇರ್ಲಿ ಬಿಡಿ ಅಣ್ಣ, ಹಣೆ ಬರಕ್ಕೆ ಹೊಣೆ ಯಾರು? ಮತ್ತೆ ಅಮ್ಮ ಏನ್ ಮಾಡ್ಕೊಂಡಿದ್ದಾರೆ? ಅವ್ರೇನು ಮಾಡಲ್ಲ ಅಣ್ಣ, ಅವ್ರ ಆರೋಗ್ಯ ಸರಿ ಇಲ್ಲ. ಮತ್ತೆ ಮನೆ ಜವಾಬ್ದಾರಿ ಎಲ್ಲ ನೀನೇ ನೋಡ್ಕೋತಿದ್ಯಾ? ಹೌದಕ್ಕ, ನಾನೇ ನೋಡ್ಕೋತಿದ್ದೀನಿ. ಇನ್ನೇನು ಮಾಡೋದು? ದಿಕ್ಕು ದೆಸೆ ಇಲ್ವಲ್ಲ, ನಾನೇ ನೋಡ್ಕೋಬೇಕು. 4 ಮನೇಲಿ ಕೆಲಸ ಮಾಡ್ತಿದ್ದೀನಿ, ಅಷ್ಟೋ ಇಷ್ಟೋ ದುಡಿತೀನಿ. ಅಷ್ಟರಲ್ಲೇ ಹೇಗೋ ಜೀವನ ನಡೀತಾ ಇದೆ. ಇರಲಿ ಬಿಡಿ, ಇವಾಗ ಯಾಕದೆಲ್ಲ? ನನ್ನ ಕತೆ ಒಳ್ಳೆ ರಾಮಾಯಣ ಮಹಾಭಾರತ ಥರ, ಎಷ್ಟು ಹೇಳಿದ್ರೂ ಮುಗಿಯಲ್ಲ. ಸರಿ ಅಕ್ಕ, ಮನೆ ಕೆಲ್ಸಕ್ಕೆ ಹೊತ್ತಾಯ್ತು, ನಾನು ಹೊರಡ್ತೀನಿ. ಒಂದು ನಿಮಿಷ ಆನಂದ್, ತಗೊಳ್ಳ. ಅಯ್ಯೋ ಅಣ್ಣ, ಏನಿದು? ಬೇಡ ಅಣ್ಣ, ನನಗಿದೆಲ್ಲ ಬೇಡ. ನನಗಿದ್ರೆ ಯಾವ ನಿರೀಕ್ಷೆನೂ ಇಲ್ಲ. ಅಲ್ಲ, ಅದು ನಮಗೂ ಗೊತ್ತಮ್ಮ. ಇದು ನಮ್ಮ ಖುಷಿಗೆ, ನಮ್ಮ ಸಮಾಧಾನ ಕೊಡ್ತಾ ಇದ್ದೀವಿ. ಬೇಡ ಅನ್ಬೇಡ, ಇಟ್ಕೋ. ಮುಂದಕ್ಕೆ ಯಾವತ್ತಾದ್ರೂ ಬೇಕಾಗುತ್ತೆ. ಅಯ್ಯೋ ಅಣ್ಣ, ತಪ್ಪು ತಿಳ್ಕೊಂಬೇಡಿ. ನಾನು ಬಡವಳೆ ಆಗಿರಬಹುದು, ಆದರೆ ಕೈ ಚಾಚೋ ಅಷ್ಟು ಬಡತನ ಇಲ್ಲ. ಆ ದೇವರು ನನ್ನನ್ನು ಒಂದು ಮಟ್ಟಿಗೆ ಚೆನ್ನಾಗೇ ಇಟ್ಟಿದ್ದಾನೆ. ನಾವು ಯಾರಿಗಾದ್ರೂ ಸಹಾಯ ಮಾಡಿದ್ರೆ ಒಳ್ಳೆ ಮನಸ್ಸಿನಿಂದ ಮಾಡಬೇಕಂತೆ. ಅದಕ್ಕೆ ಪ್ರತಿಫಲವಾಗಿ ಏನೂ ಬಯಸಬಾರ್ದಂತೆ. ಹಾಗೇನಾದರೂ ಬಯಸಿದ್ರೆ ನಾವು ಮಾಡಿದ ಸಹಾಯಕ್ಕೆ ಬೆಲೆ ಇರಲ್ವಂತೆ. ಹಾಗಂತ ನಮ್ಮಮ್ಮ ಯಾವಾಗೋ ಒಂದ್ಸತಿ ಹೇಳಿದ ನೆನಪು. ಅಣ್ಣ, ದಯವಿಟ್ಟು ಆ ದುಡ್ಡನ್ನು ನಿಮ್ಮ ಹತ್ರನೇ ಇಟ್ಕೊಳ್ಳಿ, ನನಗದ್ರ ಅಗತ್ಯ ಇಲ್ಲ. ನೀವಿಬ್ರು ನನ್ನನ್ನು ಇಷ್ಟು ಚೆನ್ನಾಗಿ ಮಾತಾಡ್ಸಿದ್ರಿ, ಪ್ರೀತಿ ವಿಶ್ವಾಸ ತೋರಿಸಿದ್ರಿ, ಇದಕ್ಕಿಂತ ಇನ್ನೇನು ಬೇಕಣ್ಣ? ಆಯ್ತಮ್ಮ, ಜಾಸ್ತಿ ಫೋರ್ಸ್ ಮಾಡಲ್ಲ ಬಿಡು. ಸುಧಾ, ನಂಬರ್ ಕೊಡ್ತೀಯಾ? ಒಂದು ನಿಮಿಷ ಅಕ್ಕ, ಮರ್ತೋಗಿದ್ದೀನಿ. ಅಕ್ಕ, ಜಾಸ್ತಿ ಓಡಾಡಕ್ಕೆ ಹೋಗ್ಬೇಡಿ, ಹುಷಾರು. ಹಾಂ, ನೋಡ್ಕೊಳ್ಳಿ ಅಣ್ಣ. ನಾನಿನ್ನು ಬರ್ತೀನಿ. ಬರ್ತೀನಕ್ಕ. ಅಪ್ಪಣ್ಣ, ಆ ಹುಡುಗಿದ ಎಂಥ ಒಳ್ಳೆ ಗುಣ ಅಲ್ವಾ? ನೀನು ನಂಬಿದ್ರೆ ನಂಬು, ಬಿಟ್ರೆ ಬಿಡು. ಅವಳು ನೋಡ್ತಿದ್ರೆ ಗೆಳೆಯ ನೋಡ್ದಂಗೆ ಆಗ್ತಿತ್ತು ಕಣೆ. ಗೆಳೆಯನ ಫೀಮೇಲ್ ವರ್ಷನ್ ಇವಳು. ಇಂಥವ್ರು ಸಿಗೋದು ತುಂಬಾನೇ ಅಪರೂಪ. ಯಾವ ಮಹಾತಾಯಿ ಹೆತ್ತು ಮಗಳು ಅವಳು. ನಿಜ ಆನಂದ್, ಸ್ವಲ್ಪನೂ ಫೇಕ್ ಇಲ್ಲ. ಎಷ್ಟು ಸಹಜವಾಗಿದ್ಲಲ್ವಾ? ಮೋಸ್ಟ್ಲಿ ಇಂಥವ್ರು ನಮಗೆ ಸಿಗಬೇಕು ಅಂತಾನೆ ನನಗಿವತ್ತು ಈ ರೀತಿ ಆಯ್ತೇನೋ. ಹೌದಲ್ವಾ? ಇದ್ರೂ ಇರ್ಬೋದು.
ಎಲ್ಲದಕ್ಕೂ ಒಂದು ಲಿಂಕ್ ಇದ್ದೇ ಇರುತ್ತೆ. ಕಾರಣ ಇಲ್ಲದೆ ಯಾವುದು ಹಂಗೆಲ್ಲ ನಡೆಯೋದಿಲ್ಲ. ರೀ ಸಂಜೆ ಬಂದ್ಮ್ಯಾಗ ಏನೋ ಗುಡ್ ನ್ಯೂಸ್ ಹೇಳ್ತೀನಿ ಅಂತ ಹೇಳಿದ್ರಿ, ಹೇಳಲೇ ಇಲ್ಲ. ನಾನು ಕೇಳೋದೇ ಮರ್ತ್ಬಿಟ್ಟೆ. ಏನದು? ಅದಾ ಮಲ್ಲಿ ಆ್ಯಕ್ಚುಲಿ ನಮ್ಮ ಆಫೀಸಲ್ಲಿ CFO ಪೋಸ್ಟು ವೇಕೆನ್ಸಿ ಇತ್ತು. ಅದಕ್ಕೆ ಹೊಸ ಕ್ಯಾಂಡಿಡೇಟ್ನ ಹುಡುಕ್ತಾ ಇದ್ದಾರೆ ಅಂತ ನ್ಯೂಸ್ ಬಂತು. ಆ್ಯಂಡ್ ಆ ಲಿಸ್ಟಲ್ಲಿ ನಾನು ಇದ್ದೀನಿ. ಆ ಪೋಸ್ಟ್ ಆದರೆ ನನಗೆ ಆಗ್ಬೋದು ಅಂತ ನ್ಯೂಸು ಬಂತು. ಸೊ ಬೆಳಗ್ಗೆಯಿಂದ ಅದೇ ಖುಷಿಲಿದ್ದೆ, ಅದೇ ಹೋಪ್ಸಲ್ಲಿದ್ದೆ. ಬಟ್ ನನ್ನ ಬ್ಯಾಡ್ ಲಕ್ ಅನಿಸುತ್ತೆ. ನನ್ನ ಬ್ಯಾಡ್ ಲಕ್ ಅನ್ನೋದಕ್ಕಿಂತ ಅದು ಹಾಗೆ ಆಗಬೇಕಿತ್ತು. ಬಿಗ್ ಬ್ರೋ ನನ್ನ ಬದಲು ಭಾರತನ ಸೆಲೆಕ್ಟ್ ಮಾಡ್ದೆ. ರೀ ಯಾಕ್ರಿ ಬೇಜಾರು ಮಾಡ್ಕೊಂತಿದ್ದೀರಾ? ಮುಂದೆ ಒಂದಿನ ನಿಮಗೂ ಒಳ್ಳೆ ಪೋಸ್ಟ್ ಸಿಗುತ್ತೆ ಬಿಡಿ. ಈ ಡಿಸರ್ವ್ಸ್ ಇಟ್. ಅವನು ನನಗಿಂತ ಜಾಸ್ತಿ ಓದಿದ್ದಾನೆ, ಅಬ್ರೋಡಲ್ಲಿ ಓದ್ಕೊಂಡ್ಬಂದಿದ್ದಾನೆ. ಆ ಪೋಸ್ಟ್ಗೆ ಅವನೇ ಕರೆಕ್ಟ್. ಆ್ಯಂಡ್ ಆ ಪೋಸ್ಟ್ ಅವನಿಗೆ ಸಿಕ್ಕಿದ್ರೇನು ಅದು ನನಗೆ ಸಿಕ್ತಾ ಹಾಗೆ ತಾನೆ. ಅದರಲ್ಲಿ ನಂಗೆ ಯಾವುದೇ ರೀತಿ ಬೇಜಾರಾಗಲಿ ಡಿಸಪಾಯಿಂಟ್ಮೆಂಟ್ ಆಗಲಿ ಖಂಡಿತ ಯಾವುದೂ ಇಲ್ಲ. ನೀನು ಹೇಳಿದ ಕರೆಕ್ಟ್ ಟೈಮಲ್ಲಿ ನನಗೆ ಇದಕ್ಕಿಂತ ಒಳ್ಳೆ ಪೋಸ್ಟ್ ಸಿಗುತ್ತೆ ಮುಂದಕ್ಕೆ. ಆದರೆ ಅದು ಸಿಗಬೇಕು ಅಂತಂದರೆ ಡ್ಯಾಮೇಜ್ ಆಗಿರೋ ನನ್ನ ಇಮೇಜ್ನ ನಾನು ಸರಿ ಮಾಡ್ಕೋಬೇಕು. ಮನೆಯವ್ರ ನಂಬಿಕೆನ ವಾಪಸ್ ಗಳಿಸ್ಬೇಕು, ಪ್ರೀತಿನ ವಾಪಸ್ ಗಳಿಸ್ಬೇಕು. ಅದೆಲ್ಲ ಆಯಿತು ಅಂದರೆ ಆಟೋಮ್ಯಾಟಿಕ್ಕಾಗಿ ನನಗೇನು ಬೇಕು ಎಲ್ಲ ಸಿಗ್ತಾ ಹೋಗುತ್ತೆ. ಈ ಪ್ರಯತ್ನಕ್ಕೆ ಫಲ ಅಂತಾರಲ್ಲ ಹಾಗೆ. ನಿಜ ರೀ, ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ಕೊಂಡು ಹೋಯ್ತಾ ಇರಬೇಕು. ಕೆಲಸ ಎಲ್ಲೂ ಹೋಗೋಕ್ಕಿಲ್ಲ. ಅದೇ ಒಂದಿನ ನಮ್ಮ ಕೈ ಹಿಡಿಯೋದು. ನಾವು ಮಾತಾಡೋದಕ್ಕಿಂತ ನಮ್ಮ ಕೆಲಸ ಮಾತಾಡಬೇಕು. ಕೆಲಸನೇ ನಮಗೆಲ್ಲ ತಂದ್ಕೊಡೋದು. ನನ್ನ ಊರಿ ನನಗೆ ಇವಳು ಮೋಟಿವೇಶನಲ್ ಸ್ಪೀಚ್ ಕೊಡ್ತೀಯಾಳೆ. ಎಂಥ ಮುತ್ತಿನಂತ ಮಾತಾಡಿದೆ ಮಲ್ಲಿ. ನಿನ್ನ ಮಾತು ಒಂಥರ ನನಗೆ ಟಾನಿಕ್ ಇದ್ದಾಗೆ, ಇನ್ಸ್ಪಿರೇಷನ್ ಥರ. ನನ್ನ ಕತೆ ಬಿಡು, ಈಗ ನೀನು ಹೇಗಿದ್ಯಾ ಮಲ್ಲಿ? ಹಾಂ, ನೀನೇನು ವಿಚಾರಿಸ್ಕೊಳ್ಳೇ ಇಲ್ಲ ನೋಡು. ನಾನು ಈಗ ಆರಾಮಾಗಿದ್ಯಲ್ಲ? ನೋವು ಅದೆಲ್ಲ ಏನಾದರೂ ಇದೆಯಾ? ಇಲ್ಲ ರೀ, ಆರಾಮಾಗೆ ಇವನಿ. ಈಗ ಸ್ವಲ್ಪ ಬಾಣ್ತಿ ಥರನೇ ಅಲ್ವಾ, ಸ್ವಲ್ಪ ಕಾಳಜಿ ವಹಿಸ್ಬೇಕಷ್ಟೇ. ಅದು ಬಿಟ್ಟರೆ ಬೇರೆ ತಲೆ ಕೆಡಿಸ್ಕೊಳ್ಳೋ ಅಂಥದ್ದು ಏನೂ ಇಲ್ಲ. ಕಾಳಜಿ ತಾನೆ, ನಾನಿರೋದೇನಕ್ಕೆ? ಎಲ್ಲಿ ಕಾಲು ನೀಡು. ರೀ ಏನು ಮಾಡ್ತಿದ್ದೀರಾ? ನಾನು ಹೆಂಡತಿ ಸೇವೆ ಮಾಡ್ತಾ ಇದ್ದೀನಿ. ಮಲಿ, ನಮ್ಮ ಮಗುನ ಹೊತ್ತು ತಿರುಗಂಥ ಕಾಲುಗಳಿವೆ. ಇವನ್ನ ಒತ್ತೋದು ಒಂದು ರೀತಿ ಪುಣ್ಯದ ಕೆಲಸ ಅಲ್ವಾ? ಹಿರಿಯರು ಏನಂತಾರೆ ಗೊತ್ತಾ ಮಲ್ಲಿ? ಅಮ್ಮ ದೇವ್ರಿದ್ದಾಗೆ. ನೀವು ಹೆಣ್ಮಕ್ಳು ದೇವರಾದರೆ ನಾವು ಗಂಡ್ಮಕ್ಳು ನಿಮ್ಮನ್ನು ಹೊತ್ತು ಮೆರೆಸ್ಬೇಕಾಗಿರುವಂಥ ತೇರುಗಳು. ನನಗೆ ತುಂಬ ಆಸೆ ಇದೆ ನೀನು ನಾನು ತಲೆ ಮೇಲೆ ಹೊತ್ತು ಮೆರೆಸ್ಬೇಕು ಅಂತ. ಗಂಡಾಗಿ ಅದು ನನ್ನ ಡ್ಯೂಟಿ ಅಲ್ವ ಮಲ್ಲಿ? ಮಾಡಿರೋ ತಪ್ಪಿಗೆ ಕಾಲಿಗೆ ಬಿದ್ದು ಕ್ಷಮೆ ಕೇಳೋಣ ಅಂದರೆ ನೀನು ಅದಕ್ಕೆ ಒಪ್ಪಲ್ಲ. ಅಟ್ಲೀಸ್ಟ್ ಕಾಲೊತ್ತಿಗೆ ಪ್ರಾಯಶ್ಚಿತ್ತ ಮಾಡ್ಕೋತ. ರೀ ನೀವು ಯಾಕ್ರಿ ನನ್ಕಂತೀರಾ? ನೀವು ಕಾಲೆಲ್ಲ ಏನೂ ಒತ್ತೋದು ಬೇಡ. ನೀವು ಇದನ್ನು ಮಾಡಲೇಬೇಕು ಅಂತ ಏನೂ ಇಲ್ಲ ರೀ. ಸುಮ್ಮನಿರು ಮಲ್ಲಿ, ನೀನು ನನ್ನ ಸಮಾಧಾನಕ್ಕೆ ನಾನೇನೋ ಮಾಡ್ಕೋತೀನಿ. ಡೋಂಟ್ ಡಿಸ್ಟರ್ಬ್. ಮತ್ತೆ ರೀ, ನೀವು ಹಿಂಗೆ ಕಾಲು ಹೊತ್ತಿದ್ದೀರಲ್ಲ, ನನಗೆ ನನ್ನ ಮಹಾರಾಣಿ ಏನೋ ಅನ್ನೋ ಥರ ಅನಿಸ್ತಾ ಐತೆ. ಮಹಾರಾಣಿ ಅಂತ ಅನ್ಸೋದೇನು ಮಲ್ಲಿ? ನಿನ್ನ ಮಹಾರಾಣಿನೇ. ಸಿಂಹಾಸನ ಬಂದಿಲ್ಲ ಅಷ್ಟೇ. ಸಿಂಹಾಸನ ಇಲ್ವಾ? ಏನ್ ಮಲ್ಲಿ ಹಿಂಗೆ ಅಂದ್ಬಿಟ್ಟೆ ನೀನು? ನನಗೆ ಯಾಕೆ ಹಿಂಗೆ ಅವಮಾನ ಮಾಡ್ತೀಯ ನೀನು? ನನ್ನ ಹಾಟಿದೆಯಲ್ಲ, ಅದೇ ನಿನ್ನ ಸಿಂಹಾಸನ. ಅಲ್ಲಿ ಕೂತ್ಕೊಂಡು ರಾಜ ರೋಷವಾಗಿ ದರ್ಬಾರ್ ಮಾಡ್ಬೋದು ನೀನು, ಗೊತ್ತಾ? ಇದೆಲ್ಲ ಲಿಮಿಟೆಡ್ ಪೀರಿಯಡ್ ಆಫರ್ ಕಣೆ. ಎಲ್ಲ ನಂಬಿಕೆ ಗಳಿಸ್ಕೊಳ್ಳೋಕೆ ಅಂತ ನಾನು ಹಾಕಿರೋ ಸ್ಕೀಮ್ ಅಷ್ಟೇ. ಅದಕ್ಕೋಸ್ಕರ ನಾನು ಯಾರು ಕಾಲ್ ಬೇಕಾದ್ರೂ ಹಿಡಿತೀನಿ, ಯಾರು ಕಾಲ್ ಬೇಕಾದ್ರೂ ಒತ್ತುತ್ತೀನಿ. ಒಂದು ಸಲ ಎಲ್ಲ ಸರಿ ಹೋಗಿ ನಾನು ಬ್ಯಾಕ್ ಟು ಫಾರ್ಮ್ ಅಂತ ಬಂದಿದ್ದ ದಿನ ಹೆಂಗ್ ತಗ ಅಂತ ಉರಿತೀನಿ ಅಂತ ನೋಡ್ತಾ ಇರೋ. ಯಾರ್ಯಾರು ಕಾಲು ಓದ್ತಿದ್ದೀನೋ, ಯಾರ್ಯಾರು ಕಾಲು ಹಿಡ್ದಿದ್ದೀನೋ ಎಲ್ಲರೂ ಬಂದು ನನ್ನ ಕಾಲು ಕೆಳಗಿರ್ತಾರೆ. ರೀ ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ ಮಲ್ಲಿ, ಹೆಂಡತಿ ಸೇವೆ ಮಾಡೋದ್ರಲ್ಲಿ ಎಷ್ಟು ಸುಖ ಇದೆ ಅಂತ ಯೋಚನೆ ಮಾಡ್ತಿದ್ದೇನೆ. ಎಷ್ಟು ಜನಕ್ಕೆ ಸಿಗುತ್ತೆ ಹೇಳಿ ಈ ಥರ ಭಾಗ್ಯ? ನನಗೆ ಸಿಕ್ಕಿದೆ. ನೀನು ರೆಸ್ಟ್ ಮಾಡು.
ಜೀವಕ್ಕೆ ಅಪಾಯ ಇದೆ ಅಂತ ನನಗೆ ಯಾಕಕ್ಕ ಹೇಳಲಿಲ್ಲ? ನನಗೆ ಹೇಳಿದಿದ್ರೆ ನಾನು ಖಂಡಿತ ನಿನ್ನನ್ನ ಕಾಪಾಡ್ತಾ ಇದ್ದೆ. ನನ್ನ ಜೀವ ಮತ್ತೆ ಇಟ್ಟಾದ್ರು ನಾನು ನಿನ್ನನ್ನ ಕಾಪಾಡ್ತಾ ಇದ್ದೆ. ತಪ್ಪು ಮಾಡ್ಬಿಟ್ಟೆ ಅಕ್ಕ, ತಪ್ಪು ಮಾಡ್ಬಿಟ್ಟೆ. ಇವಾಗ ನೋಡು, ನನ್ನವರು ಅಂತ ನನಗೆ ಯಾರೂ ಇಲ್ಲ, ನೀನೂ ಇಲ್ಲ, ಅಮ್ಮನೂ ಇಲ್ಲ. ನನಗೆ ಒಂದೊಂದ್ಸಲ ಯಾಕಾದ್ರೂ ಬದುಕಿದೇನೋ ಅಂತ ಅನ್ಸುತ್ತೆ. ನಾನು ನಿಮ್ ಜೊತೆ ನಿಮ್ ಹಿಂದೆನೆ ಬಂದ್ಬಿಡೋಣ ಅಂತ ಅನ್ಸುತ್ತೆ. ಆದ್ರೆ ನೀನ್ ಅರ್ಧಕ್ಕೆ ಬಿಟ್ಟು ಹೋಗಿರೋ ಕೆಲ್ಸ ಇದೆಯಲ್ಲ ಅಕ್ಕ, ಅದನ್ನ ಬಿಟ್ಟು ನಾನು ಹೇಗ್ ಬರೋದಕ್ಕಾಗತ್ತೆ ಹೇಳು? ಯಾರೇ ಅಡ್ಡ ಬರ್ಲಿ, ಅದ್ ಎಷ್ಟೇ ಕಷ್ಟ ಆಗ್ಲಿ, ಆ ಕೆಲ್ಸನ ನಾನು ಪೂರ್ತಿ ಮುಗಿಸ್ತೀನಿ. ತುಂಬಾ ಕನ್ಸು ಕಟ್ಕೊಂಡಿದ್ದೆ ಅಲ್ವಾ ಅಕ್ಕ ನೀನು, ಆದ್ರೆ ಅದು ನಿಜ ಆಗ್ಲಿಲ್ಲ. ನಾನು ಅದನ್ನ ನಿಜ ಮಾಡ್ತೀನಿ, ನಾನು ಆ ಕೆಲ್ಸನ ಪೂರ್ತಿ ಮಾಡ್ತೀನಿ. ಹಲೋ, ನನ್ನ ಮಾನ್ಯ ತಂಗಿ ಧನ್ಯ ಮಾತಾಡ್ತಾ ಇದ್ದೀನಿ. ಹಲೋ, ಯಾಕೇನು ಮಾತಾಡ್ತಾ ಇಲ್ಲ? ಮಾತಾಡೋದಕ್ಕೇನೂ ಇಲ್ಲ, ಅದಕ್ಕೆ ಮಾತಾಡ್ತಾ ಇಲ್ಲ. ನೋಡಿ, ನಿಮ್ಮ ಅಕ್ಕನಿಗೆ ನನ್ನ ತಂಟೆಗೆ ಬರಬೇಡಿ ಅಂತ ಸುಮಾರು ಸತಿ ವಾರ್ನ್ ಮಾಡಿದೆ. ಅವ್ರು ಫೋನ್ ಮಾಡಿದ್ರೆ ನಾನು ರಿಸೀವ್ ಮಾಡಲ್ಲ ಅಂತ ಈಗ ನಿಮ್ಮನ್ನು ಚೂ ಬಿಟ್ಟಿದ್ದಾರೆ. ದಯವಿಟ್ಟು ನನಗೆ ಮತ್ತೆ ಫೋನ್ ಮಾಡಬೇಡಿ. ಗೌತಮ್ ಅವರೇ, ಪ್ಲೀಸ್ ನಾನು ಹೇಳೋದು ಒಂದು ಸ್ವಲ್ಪ ಕೇಳಿ. ಈಗ ಅಕ್ಕ ಬದುಕಿಲ್ಲ, ಅವಳು ನಮ್ಮನ್ನೆಲ್ಲ ಬಿಟ್ಟು ಹೋಗಿ ತುಂಬಾ ದಿನ ಆಯ್ತು. ರೋಡ್ ಆಕ್ಸಿಡೆಂಟಲ್ಲಿ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ಲು. ಆದ್ರೆ ಅದು ಆಕ್ಸಿಡೆಂಟ್ ಅಲ್ಲ, ಯಾರೋ ಪ್ಲಾನ್ ಮಾಡಿರೋದು. ನಾನು ಅದ್ರ ಬಗ್ಗೆ ಎಲ್ಲ ನಿಮ್ಮ ಹತ್ರ ಮಾತಾಡಬೇಕು. ನನಗೆ ಮಾತಾಡೋಕ್ಕೆ ತುಂಬಾನೇ ಇದೆ. ಪ್ಲೀಸ್ ನನಗೆ ಒಂದೇ ಒಂದು ಅವಕಾಶ ಮಾಡಿಕೊಡಿ. ನೋಡಿ, ನಿಮ್ಮ ಅಕ್ಕನಿಗೆ ಹೀಗಾಗೋದಕ್ಕೆ ನನಗೆ ಬೇಜಾರಿದೆ. ಬಟ್ ನಿಮ್ಮ ಹತ್ರ ಮಾತಾಡೋದಕ್ಕೆ ನನಗೆ ಮನಸ್ಸಿಲ್ಲ, ಅದರ ಅಗತ್ಯನೂ ಇಲ್ಲ. ನಾನು ನೆಮ್ಮದಿಯಾಗಿದ್ದೀನಿ, ನೆಮ್ಮದಿಯಾಗಿರೋಕ್ಕೆ ಬಿಟ್ಬಿಡಿ ನನ್ನ. ಪ್ಲೀಸ್ ಡೋಂಟ್ ಕಾಲ್ ಮಿ ಅಗೇನ್. ಹಲೋ ಹಲೋ, ನಿಮ್ಮ ಮತ್ತೆ ಯಾಕೆ ಬಂದ ಇಲ್ಲಿಗೆ? ನಾನೇ ನನಗೆ ತೊಂದರೆ ಕೊಡೋದಕ್ಕೆ ಬಂದಿಲ್ಲ ಗೌತಮ್. ನಿನ್ನ ಮೀಟ್ ಮಾಡೋದಕ್ಕಂತಾನೆ ನಾನು ಅಬ್ರೋಡಿಂದ ಬಂದಿತ್ತು. ನನ್ನ ಹೆಂಡತಿ ತುಂಬ ಇನ್ನಸೆಂಟ್. ಅಂಥವಳ ಹತ್ರ ನೀನು ಯಾವುದನ್ನು ಮುಚ್ಚಿಡಬಾರ್ದು ಅಲ್ವಾ? ನೀನು ನಿನ್ನ ಪಾಸ್ ಬಗ್ಗೆ ಅವಳ ಹತ್ರ ಎಲ್ಲಾನು ಹೇಳ್ಕೊಂಡಿದ್ಯಾ? ಅವಳು ನಮ್ಮನ್ನೆಲ್ಲ ಬಿಟ್ಟು ಹೋಗಿ ತುಂಬಾ ದಿನ ಆಯ್ತು. ರೋಡ್ ಆಕ್ಸಿಡೆಂಟಲ್ಲಿ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ಲು. ಅದು ಆಕ್ಸಿಡೆಂಟ್ ಅಲ್ಲ, ಯಾರೋ ಪ್ಲಾನ್ ಮಾಡಿರೋದು. ಕಾಫಿ? ನೆನೆ ಆಗಿದ್ರ ಬಗ್ಗೆ ಇನ್ನೂ ಯೋಚನೆ ಮಾಡ್ತಿದ್ದೀರಾ? ಹೇಳದ್ನಲ್ಲ, ಎಲ್ಲ ಸರಿ ಹೋಗುತ್ತೆ ಅಂತ ಸಮಾಧಾನ ಮಾಡ್ಕೊಳ್ಳಿ. ಅದಲ್ಲ ಭೂಮಿಕಾ, ನನಗೂ ಗೊತ್ತಿಲ್ವಾ? ಅತ್ತೆ ಬೇಜಾರು ಮಾಡ್ಕೊಂಡಿದ್ದಾರೆ, ಅವ್ರಿಗೆ ಹೇಗೆ ಸಮಾಧಾನ ಮಾಡೋದು ಅಂತ ತಾನೆ. ಅದಕ್ಕೂ ಪರಿಹಾರ ಇದೆ. ಜಯದೇವ್ ಅವರು ತಮ್ಮ ತಪ್ಪನ್ನು ತಿದ್ಕೊಂಡು ನಂಬಿಕೆ ಬರೋ ಹಾಗೆ ನಡ್ಕೊಂಡ್ರೆ ಅವ್ರಿಗೆ ಸಿಗ್ಬೇಕಾಗಿರೋದು ಅವ್ರಿಗೆ ಸಿಗುತ್ತೆ, ಹಾಗೆಲ್ಲ ಸರಿ ಹೋಗುತ್ತೆ. ನೀವು ಚಿಂತೆ ಮಾಡಬೇಡಿ, ಹೀಗಿರಬೇಡಿ. ನೀವು ನಿಮ್ಮನ್ನ ಈ ರೀತಿ ನೋಡೋಕ್ಕಾಗಲ್ಲ. ಯಾವಾಗಲೂ ಫ್ರೆಶ್ ಆಗಿ ಕೆಂಪಾಗಿರೋ ನಿಮ್ಮ ಮುಖ ಈಗ ನೋಡಿ ಬಾಡಾಗಿರೋ ಆ್ಯಪಲ್ ಥರ ಕಾಣ್ತಿದೆ. ಚೆನ್ನಾಗಿ ಕಾಣಲ್ಲ ನೀವು. ಸ್ವಲ್ಪ ಸ್ಮೈಲ್ ಮಾಡಿ, ಸ್ವಲ್ಪ ಇನ್ನೊಂಚೂರು. ನೀವು ಯಾವಾಗಲೂ ಈ ರೀತಿ ನಗ್ನಗ್ತಾ ಇರಬೇಕು, ಆಗಲೇ ಚಂದ. ಅಲ್ಲಿಗೆ ನನ್ನ ಲೆಕ್ಕಾಚಾರ ಕರೆಕ್ಟಾಗೇ ಇದೆ. ಜಡಿ, ನೀನು ಎಷ್ಟು ನಂಬಿಕೆ ಗಳಿಸ್ಕೋತೀಯ ಅಷ್ಟು ನಿನಗೆ ಒಳ್ಳೇದು ಕಣೋ. ಗುಡ್ ಹ್ಯಾಕ್, ನಂಬಿಕೆ ಮೇಲೆ ನಂಬಿಕೆ, ಗುಡ್ ಹ್ಯಾಕ್. ಓಕೆ, ಬರ್ತೀನಿ. ಅದು ನಿನ್ನ ಹತ್ರ ಮಾತಾಡೋಣ ಅಂತಾನೆ ಬಂದೆ. ನನ್ನ ಹತ್ರನಾ?
ಹಾಂ ಬ್ರೋ. ಏನು? ಏನಿಲ್ಲ ಬ್ರೋ, ನಾನು ನಿನ್ನ ಜೊತೆಗೆ ಆಫೀಸಿಗೆ ಬರ್ತೀನಿ. ಇದೇನಿದು ಹೊಸದಾಗಿ? ಯಾವಾಗಲೂ ನೀನು ಸಪ್ರೇಟಾಗಿ ತಾನು ಆಫೀಸಿಗೆ ಬರೋದು? ಹಾಂ ಬ್ರೋ, ಇಷ್ಟು ದಿನ ನಾನೇ ಸಪ್ರೇಟು, ನನ್ನ ದಾರಿನೇ ಸಪ್ರೇಟು ಅಂತ ಹೋಗಿನೇ ನನ್ನ ಲೈಫ್ನ ಹಾಳು ಮಾಡ್ಕೊಂಬಿಟ್ಟಿದ್ದೀನಿ. ಒಳ್ಳೆಯವ್ರು ಸಹವಾಸ ಮಾಡಿದಿದ್ರೆ, ಐ ಮೀನ್ ನಿನ್ನಂಥವ್ರು ಸಹವಾಸ ಮಾಡಿದಿದ್ರೆ ನನ್ನ ಲೈಫ್ ಒಳ್ಳೆ ಟ್ರ್ಯಾಕಿಗೆ ಬರ್ತಿತ್ತು. ಆದರೆ ಅದಾಗಲೇ ಇಲ್ಲ. ನಿನ್ನ ಜೊತೆಗಿದ್ದರೆ, ನಿನಗೆ ಅಟ್ಯಾಚ್ ಆಗಿದ್ದಿದ್ರೆ, ನಿನಗೆ ಹತ್ರ ಇದ್ದಿದ್ದರೆ ನಿನ್ನ ಲೈಫ್ ಥರನೇ ನಾನು ಇರ್ತಿದ್ದೆ ಅಲ್ವಾ ಬ್ರೋ. ಸೊ ಅದಕ್ಕೆ ಇನ್ಮೇಲೆ ನಾನು ನಿನ್ನ ಜೊತೆಗೇ ಆಫೀಸ್ಗೆ ಹೋಗಿ ಬಂದು ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ತುಂಬ ತಪ್ಪುಗಳು ಮಾಡಿದ್ದೀನಿ ಬ್ರೋ. ಕೆಟ್ಟವ್ರು ಸಹವಾಸ ಮಾಡಿ ನಾನು ಲೈಫಲ್ಲಿ ಕೆಟ್ಟವನು ಅನ್ನೋ ಲೇಬಲ್ ತೊಗೊಂಡ್ಬಿಟ್ಟಿದ್ದೀನಿ. ಇಟ್ ಹ್ಯಾಸ್ ಬಿಕಮ್ ಮೈ ಟೈಟಲ್. ಅದೇ ನಿನ್ನೂ ನೋಡು ಬ್ರೋ, ಅದು ಜೀವನಕ್ಕೆ ಸಂಬಂಧಪಟ್ಟಿದ್ದಾಗಿರಲಿ, ಕಂಪ್ನಿ ರಿಲೇಟೆಡ್ ಆಗಿರಲಿ ಅಥವಾ ಬಿಸ್ನೆಸ್ ರಿಲೇಟೆಡ್ ಆಗಿರಲಿ, ಯಾವಾಗಲೂ ಒಳ್ಳೆಯದೇ ಮಾತಾಡ್ತಿರ್ತೀಯ, ಒಳ್ಳೆ ಐಡಿಯಾಸ್ ಕೊಡ್ತಾ ಇರ್ತೀಯ. ನಿನ್ನ ಜೊತೆಗಿದ್ರೆ, ನಿನ್ನನ್ನು ಫಾಲೋ ಮಾಡಿದ್ರೆ ನಿನ್ನ ಬುದ್ಧಿನೇ ಒಂಚೂರು ನನಗೂ ಬರುತ್ತೆ ಅನ್ನೋ ಆಸೆ ಅಷ್ಟೇ. ಐ ನೋ ನಿನ್ನ ಎಷ್ಟೇ ಫಾಲೋ ಮಾಡಿದ್ರು, ನಿನ್ನ ಜೊತೆ ಎಷ್ಟೇ ಇದ್ದರೂ ನಾನು ನೀನು ಆಗೋಕ್ಕಾಗಲ್ಲ. ಆದರೆ ಅಟ್ಲೀಸ್ಟ್ ನಿನ್ನಲ್ಲಿರೋ ಆ ಗುಣಗಳು ಒಂದು 10-20% ನನಗೆ ಬಂದರೆ ನನ್ನ ಲೈಫ್ ಒಂಚೂರು ಟ್ರ್ಯಾಕಿಗೆ ಬರುತ್ತೆ ಅನ್ನೋ ಒಂದು ಚಿಕ್ಕ ಆಸೆ ಅಷ್ಟೇ. ಆ್ಯಂಡ್ ಒನ್ಸ್ ಅಗೇನ್ ಐ ಆಮ್ ರಿಯಲಿ ಸಾರಿ. ಗೊತ್ತು ನಿಮ್ಗಳಿಗೆಲ್ಲ ತುಂಬ ಬೇಜಾರು ಮಾಡಿದ್ದೀನಿ, ನೋವು ಕೊಟ್ಟಿದ್ದೀನಿ. ಆ್ಯಂಡ್ ನನ್ನನ್ನು ನಾನು ತಿದ್ಕೊಳ್ಳೋದಕ್ಕೆ ನೀವು ಎಷ್ಟೇ ಅವಕಾಶ ಮಾಡಿಕೊಟ್ರು ಅದನ್ನು ನನ್ನ ಕೈಯಾರ ನಾನೇ ಹಾಳು ಮಾಡ್ಕೊಂಡಿದ್ದೀನಿ. ಬಟ್ ಸ್ಟಿಲ್ ಅದಾದ್ರೂ ನನಗೆ ಮತ್ತೆ ಒಂದು ಒಳ್ಳೆ ಚಾನ್ಸ್ ಕೊಟ್ಟಿದ್ದೀರ ನನ್ನನ್ನು ನಾನು ತಿದ್ಕೊಳ್ಳೋದಕ್ಕೆ. ಅದನ್ನು ಹಾಳು ಮಾಡ್ಕೊಳ್ಳೋದಕ್ಕೆ ನನಗೆ ಖಂಡಿತ ಇಷ್ಟ ಇಲ್ಲ ಬ್ರೋ. ಐ ನೋ ಹೋಲ್ಸೇಲಾಗಿ ಇಡೀ ಮನೆಯವ್ರ ನಂಬಿಕೆ ಎಲ್ಲ ಕಳ್ಕೊಂಡಿದ್ದೀನಿ ನಾನು. ಅದನ್ನು ವಾಪಸ್ ಗಳಿಸ್ಕೊಳ್ಳೋದಕ್ಕೆ ಅದಕ್ಕೆ ಆದಂಥ ಒಂದು ಟೈಮ್ ಬೇಕಾಗತ್ತೆ. ಬಟ್ ನಾನು ಅಲ್ಲಿವರೆಗೂ ಕಾಯ್ತೀನಿ. ಪ್ಲೀಸ್ ಇದೊಂದು ಆಸೆನ ಈಡೇರಿಸು ಬ್ರೋ. ಸಾರಿ, ತುಂಬ ಜಾಸ್ತಿ ಮಾತಾಡ್ತಿದ್ದೀನಿ ಅನ್ಸುತ್ತೆ. ಸೊ ನನಗೇನು ಹೇಳಬೇಕೋ ಗೊತ್ತಾಗಲಿಲ್ಲ. ನಿಮ್ಮನ್ನು ನೋಡಿದ ತಕ್ಷಣ ಎಲ್ಲ ಹೊರಗಡೆ ಹಾಕ್ಬಿಟ್ಟೆ. ಐ ಆಮ್ ರಿಯಲಿ ಸಾರಿ ಬ್ರೋ. ಫೈಲ್ ಕೊಡು, ಇಟ್ಕೋತೀನಿ. ದಟ್ಸ್ ಓಕೆ. ಕೊಡು ಬ್ರೋ. ಓಕೆ ಬಾಯ್, ಬರ್ತೀನಿ. ಮನೆ ಯಜಮಾನ ಆಗ್ತಾನೆ ಅಂತ ಅನ್ಕೊಂಡ್ರೆ ಕೆಲಸದವನಾಗಿದ್ದಾನೆ. ಇವನ ಬಗ್ಗೆ ನಾನು ಏನೆಲ್ಲ ಕನ್ಸ್ಕೊಂಡಿದ್ದೆ ಅಣ್ಣ. ನನ್ನ ಮಾತು ಇವನು ಕೇಳಿದಿದ್ರೆ ರಾಜನ್ ಥರ ಬದುಕ್ತಿದ್ದ. ಆದರೆ ಈಗ ಗುಲಾಮನ್ ಥರ ಬದುಕ್ತಿದ್ದಾನೆ. ಇದ್ಯಾವ್ದು ಹೊಸ ನಂಬರ್? ಹಲೋ, ಧನ್ಯ ಮಾತಾಡ್ತಾ ಇದ್ದೀನಿ. ಯಾವ ಧನ್ಯ? ಮಾನ್ಯ ತಂಗಿ. ನೀನಾ? ಏನು ಫೋನ್ ಮಾಡಿದ್ಯಾ? ನಿಮ್ಮ ಅಕ್ಕ ಅಂತೂ ಹೋದ್ಲು. ಅಮ್ಮ ಹೇಗಿದ್ದಾರೆ? ಕೇಳಿದೆ ಅಂತ ಹೇಳು. ಲಾಸ್ಟ್ ಟೈಮ್ ನಮ್ಮಕ್ಕ ಸತ್ಯ ಹೇಳೋದಕ್ಕೆ ಅಂತ ಬಂದಾಗ ನಮ್ಮಮ್ಮನ ಮುಂದೆ ಇಟ್ಕೊಂಡು ಆಟಾಡ್ಸಿದ್ರಿ. ಸತ್ಯ ಹೊರಗಡೆ ಬರದೇ ಇರೋ ಥರ ನೋಡ್ಕೊಂಡ್ರಿ. ಆಮೇಲೆ ನಮ್ಮಕ್ಕನ್ನ ಈಗ ನಮ್ಮಕ್ಕನೂ ಇಲ್ಲ, ನಮ್ಮಮ್ಮನೂ ಇಲ್ಲ. ಆದರೆ ನಮ್ಮಕ್ಕ ನನಗೆ ಎಲ್ಲ ಸತ್ಯನೂ ಹೇಳಿದಾಳೆ. ನಿಮ್ಮನ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಅಂದರೆ ನಿನಗೆಲ್ಲ ಗೊತ್ತಾ? ಹೌದು, ಅದನ್ನು ಹೇಳೋಕ್ಕೆ ಅಂತಾನೆ ಕಾಲ್ ಮಾಡಿದೆ. ಜಾಸ್ತಿ ಖುಷಿ ಪಡಬೇಡಿ, ನಾನು ಬರ್ತಾ ಇದ್ದೀನಿ. ಹೋದ್ಸಲ ನಮ್ಮ ಅಕ್ಕನ ಬಾಯಿ ಮುಚ್ಚಕ್ಕೆ ನಮ್ಮಮ್ಮನ ಮುಂದೆ ಇಟ್ಕೊಂಡು ಆಟಾಡ್ಸಿದ್ರಿ. ಆದರೆ ಇವಾಗೇನು ಮಾಡ್ತೀರಾ? ಹೋದ್ಸಲ ಥರ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ನನಗಿವಾಗ ಯಾರೂ ಇಲ್ಲ. ಇವಾಗೇನು ಮಾಡ್ತೀರಾ?